ನಂತರ ಆಯುಷ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಿಮಗೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಏನಂತಂದರೆ, ಹೆಸರೇಳಿ ಬಹುಮಾನ ಗೆಲ್ಲಿ. ಆಯುಷ್ ನಿಮ್ಮ ಹೆಸರಾಗಿದ್ದರೆ ನಿಮಗಿದೆ ಒಂದು ಆಕರ್ಷಕ ಬಹುಮಾನ. ಸಿಂಪಲ್ ಆಗಿ ನಿಮ್ಮ ಹೆಸರೇಳಿ ಸೂಪರ್ ಆಗಿರೋ ಬಹುಮಾನ ನಿಮ್ದು ಹಾಕ್ಸ್ಕೊಳ್ಳಿ. ಹಾಗೆ ನೀವು ಮಾಡಬೇಕಾಗಿರೋದಿಷ್ಟೇ, ಆಯುಷ್ ಅಂತಿರೋ ನಿಮ್ಮ ಹೆಸರು ಹಾಗೂ ನಿಮ್ಮ ಸ್ವವಿವರವನ್ನು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ. ನಮ್ಮ ನಂಬರ್ 9494933229ಗೆ ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ಈ ಒಂದು ಬಹುಮಾನ ನಿಮ್ದು ಹಾಕ್ಸ್ಕೊಳ್ಬೋದು. ಹಾಗೆ ಆ ಬಹುಮಾನದ ಜೊತೆಗೆ ನಾವು ಉದ್ಘಾಟನಾ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಇದೇ ತಿಂಗಳು 14 ಮತ್ತು 15ರಂದು ಫ್ರೀಡಮ್ ಪಾರ್ಕ್ನಲ್ಲಿ. ಅಂಥ ಸಮಾರಂಭದಲ್ಲಿ ನೀವು ಕೂಡ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನವನ್ನು ನಿಮ್ದು ಹಾಕ್ಸ್ಕೊಳ್ಬಹುದು. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಾವು ಮಾತನಾಡ್ತಾ ಇದ್ದೀವಿ ಪಾರ್ಶ್ವವಾಯು ಅಂದ್ರೇನು, ಲಕ್ವ ಅಂದ್ರೇನು, ಯಾವ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನಮ್ಮ ವೈದ್ಯರು ತಿಳಿಸ್ಕೊಟ್ರು. ಈ ಪ್ರಾತಃ ಕಾಲದಲ್ಲಿ ಪೀಡಿಸುವಂತಹ ಪಾರ್ಶ್ವವಾಯು ಯಾಕೆ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದರೂ ಕೂಡ ಈ ಲಕ್ವದ ಸಮಸ್ಯೆ ಉಂಟಾಗುತ್ತೆ. ಅದ್ರ ಬಗ್ಗೆ ಮತ್ತಷ್ಟು ವಿವರಗಳನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ನೀವು ಹೇಳಿದ್ರಿ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಜೊತೆಗೆ ನೀವು ಹೇಳಿದ್ರಿ ಈ ಕೊಲೆಸ್ಟ್ರಾಲ್ ಅನ್ನೋದು ನಾವು ಸೇವಿಸುವಂಥದ್ದು ಜಸ್ಟ್ 10 to 15% ಓರಲ್ಲಿ ನಾವು ತಗೊಳ್ಳುವಂಥದ್ದು. ಇನ್ನು ಉಳಿದಂತಹ ಭಾಗ ನಮ್ಮ ರಕ್ತದಲ್ಲಿರುತ್ತೆ, ಶರೀರದಲ್ಲಿರುತ್ತೆ. ಅದು ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಮೆಟಾಬಲಿಸಮ್ ನಡೆಯುತ್ತೆ ಲಿವರಲ್ಲಿ. ಹೌದು. ಓಕೆ, ಸೊ ಅದಕ್ಕೋಸ್ಕರ ಲಿವರ್ ಫಂಕ್ಷನ್ ಟೆಸ್ಟ್ ಅನ್ನು ಮಾಡಿಸಬೇಕಾಗ್ತದೆ. ಲಿವರ್ ಏನಾದರೂ ಫಂಕ್ಷನಿಂಗ್ ವೀಕ್ ಇದ್ರೆ, ಸೊ ಈ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಪ್ರಾಪರ್ ಆಗಿ ಫಾರ್ಮೇಷನ್ ಆಗ್ತಾ ಇರೋದಿಲ್ಲ, ಅದು ಪ್ರೊಸೆಸಿಂಗ್ ಆಗೋದಿಲ್ಲ. ಎಕ್ಸೆಸ್ ಫ್ಯಾಟ್ ಏನಾದರೂ ಇದ್ರೆ ಅದು ಪ್ರೊಸೆಸ್ ಆಗೋದಿಲ್ಲ. ಹಾಗಾಗಿ ನಾವು ಲಿವರ್ ಫಂಕ್ಷನ್ ಅನ್ನು ಸಹ ಖಂಡಿತವಾಗಿ ಮಾಡಿಸ್ಬೇಕಾಗ್ತದೆ ಟೆಸ್ಟ್ಗಳನ್ನು. ಅದೇನಾದರೂ ವೀಕ್ ಆಗಿದೆ ಅಂದರೆ ಅದಕ್ಕೆ ಸೂಕ್ತವಾದಂಥ ಆಹಾರಗಳನ್ನು ಮತ್ತು ಔಷಧಿಗಳನ್ನು ತಗೊಂಡ್ರೆ, ಸೊ ಮುಂದೆ ಬರುವಂಥ ಈ ಕೊಲೆಸ್ಟ್ರಾಲ್ ಸಮಸ್ಯೆ, ಅದರಿಂದ BP ಸಮಸ್ಯೆ ಅಥವಾ ಅದರಿಂದ ಬರುವಂಥ ಈ ಸ್ಟ್ರೋಕ್ ಸಮಸ್ಯೆ ಏನಿದೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಓಕೆ, ಒಬ್ರು ಕಾಲರ್ಸ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್, ನನ್ನ ಹೆಸರು ರಾಮಚಂದ್ರ ಅಂತ, ಚನ್ನಪಟ್ಟಣದಿಂದ. ನಮಸ್ತೆ ಸರ್, ರಾಮಚಂದ್ರ ಸರ್. ನಾವು ಮಾತನಾಡ್ತಾ ಇದೀವಿ ಈ ಲಕ್ವದ ಸಮಸ್ಯೆ ಬಗ್ಗೆ. ಪ್ರಶ್ನೆ ಇದ್ರೆ ಕೇಳಬಹುದು. ಹೌದು ಮೇಡಮ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನನ್ನ ಮಗಳು 33 ವರ್ಷ ವಯಸ್ಸು. ಆ ಮಗುಗೆ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್. ಓಕೆ. ಆ ಮಗುಗೆ ಮೈಗ್ರೇನ್ ಹೆಡೇಕ್ ಇದೆ. ಅದು ಈ ಲಕ್ವಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಆಗಿರ್ಬೋದಾ ಅಂತ ಒಂದು ಅನುಮಾನ. ನೋಡಿ, ಮೆಂಟಲಿ ರಿಟಾರ್ಡೆಡ್ ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ವಿಧಗಳಿದ್ದಾವೆ. ಅದರಲ್ಲಿ ಸೆರೆಬ್ರಲ್ ಪ್ಯಾಲ್ಸಿ ಆ ಥರ ಏನಾದರೂ ಆಗಿದ್ರೆ, ಆ ಒಂದು ಹುಟ್ಟುವ ಸಮಯದಲ್ಲಿ ಅಥವಾ ಹುಟ್ಟಿದ ತಕ್ಷಣದಲ್ಲಿ ಅಥವಾ ಪ್ರೆಗ್ನೆನ್ಸಿ ಇದರಲ್ಲಿ ಇಮಿಡಿಯೇಟ್ ಬಿಫೋರ್ ಡೆಲಿವರಿ ಅವರಿಗೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ಈ ರೀತಿ ಕ್ಲಾಟ್ ಆಗುವಂಥದ್ದು ಆಗ್ತದೆ. ಆ ರೀತಿ ಏನಾದರೂ ಆಗಿ ಅವರು ಮೆಂಟಲಿ ರಿಟಾರ್ಡೆಡ್ ಆಗಿದೆ ಅಂತಂದರೆ ಆ ರೀತಿ ತಲೆನೋವಿನ ಸಮಸ್ಯೆ ಬರ್ತಾ ಇರ್ಬೋದು. ಅದನ್ನು ಕೂಲಂಕುಷವಾಗಿ ನಾವೊಮ್ಮೆ ಅವರನ್ನು ಚೆಕ್ ಮಾಡಬೇಕಾಗ್ತದೆ. ಹೀಗೆ ಇದೇ ಕಾರಣದಿಂದ ಅಂತ ಹೇಳಲಿಕ್ಕಾಗಲ್ಲ. ಆದರೆ ತಲೆನೋವು ಬರ್ತಾ ಇರೋದಕ್ಕೆ ನಾವು ಫುಟ್ಬಾತ್ ಅಂತ ಹೇಳ್ತೇವೆ. ಕಾಲನ್ನು ಬಿಸಿ ನೀರಿನಲ್ಲಿ ಇಡುವಂಥದ್ದು, ಒಂದು 10ರಿಂದ 15 ಅಥವಾ 20 ನಿಮಿಷದವರೆಗೂ ಕಾಲನ್ನು ಬಿಸಿನೀರಿನಲ್ಲಿ ಇಡುವಂಥದ್ದು, ಮತ್ತು ಹೆಡ್ ಮಸಾಜ್ ಮಾಡುವಂಥದ್ದು. ಸೊ ಇವುಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ತಲೆನೋವಿನ ಸಮಸ್ಯೆಯಿಂದ ನಿವಾರಣೆ ಆಗ್ಬೋದು. ಮಾಮೂಲಿಯಾಗಿ ತಲೆನೋವು ಬರ್ತಾ ಇದೆ ಅಂತ ಹೇಳಿದ್ರೆ. ಆದರೆ ಬ್ರೈನ್ನಲ್ಲಿ ಏನಾದರೂ ಚೇಂಜಸ್ ಇದೆ ಅಂತಂದರೆ ಅದಕ್ಕೆ ಅನುಗುಣವಾಗಿ ನಾವು ಕೆಲವೊಂದು ಟ್ರೀಟ್ಮೆಂಟ್ಸ್ ಎಲ್ಲನೂ ಮಾಡಬೇಕಾಗುತ್ತೆ. ಹೌದು, ಇಲ್ಲ, ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ಮನೆಯಲ್ಲೇ ಮಾಡ್ಲಿಕ್ಕೆ ಹೇಳಿದ್ದಂಥದ್ದು ನಾನು. ಸೊ ಬಿಸಿ ನೀರಿನಲ್ಲಿ ಕಾಲನ್ನು ಇಟ್ಟಾಗ ಸ್ವಲ್ಪ 1 ಗ್ಲಾಸ್ ನೀರನ್ನು ಕುಡಿದು ಆಮೇಲೆ ಕಾಲನ್ನು ಇಟ್ಕೊಳ್ಳಿ. ಸೊ ಆನಂತರ ತಣ್ಣೀರಿನಲ್ಲಿ ಕಾಲನ್ನು ತೊಳೆಯುವಂಥದ್ದು. ಮಾಮೂಲಿ ಯಾವುದಾದ್ರೂ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಬೋದು. ನೋಡಿ, ಆ ಒಂದು ರೀತಿಯ ಕಾಂಪ್ಲಿಕೇಶನ್ ಇದ್ರೆ ಅವ್ರನ್ನ ಒಮ್ಮೆ ನೋಡ್ಬೇಕಾಗ್ತದೆ. ಊಟ ಸೇರದೇ ಇರೋದಕ್ಕೆ ಕಾರಣ ಏನು, ಗ್ಯಾಸ್ಟ್ರಿಕ್ ಇಂಡ್ಯೂಸ್ಡ್ ಹೆಡೇಕ್ ಆದರೆ ಅದಕ್ಕೆ ಸರಿಯಾಗಿ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗ್ತದೆ. ಸೊ ಹಾಗಾಗಿ ಈ ಟ್ರೀಟ್ಮೆಂಟನ್ನು ಮಾಡಿ ಮನೆಯಲ್ಲಿ ಅವರಿಗೆ ನಿದ್ದೆನೂ ಚೆನ್ನಾಗಿ ಬರ್ತದೆ. ನಿದ್ದೆಯಿಂದಾನೇ ಸಾಕಷ್ಟು ಕಾಯಿಲೆಗಳನ್ನು ಕಡಿಮೆ ಆಗ್ತದೆ. ಸೊ ರಾತ್ರಿ ಹೊತ್ತು ಮಾಡಿದರೆ ಖಂಡಿತವಾಗಿ ಅದರಲ್ಲಿ ಬದಲಾವಣೆ ಕಾಣ್ಬೋದು. ಒಂದು ಸ್ವಲ್ಪ ದಿನ ಮಾಡಿ ಅದರ ನಂತರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕರೆ ಮಾಡಿಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಹಿಡಿದರೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಮ್ಮ ಹೆಸರು ಕವಿತಾ ಅಂತ ಮೇಡಮ್, ನಾನು ಸಿಂಧನೂರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಮಾತನಾಡಿ ಅಮ್ಮ. ಡಾಕ್ಟರ್ ಹರೀಶ್ ಬಾಬು ನಮ್ಮ ಜೊತೆಗಿದ್ದಾರೆ. ಸರಿ, ಕೊಡಿ. ಹೇಳಿ ಸರ್. ಮೊದಲು ಚಿಕ್ಕ ಮಕ್ಕಳಿಗೂ ಈ ಪಾರ್ಶ್ವವಾಯು ಅನ್ನೋದು ಬರುತ್ತಾ ಸರ್? ಇದು ಪಾರ್ಶ್ವವಾಯು ಅನ್ನುವಂಥದ್ದು ಯಾವ ಏಜ್ನಲ್ಲಿ ಬೇಕಾದರೂ ಬರ್ಬೋದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಈ ಹುಟ್ಟಿದಾಗಲೇ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ, ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತೇವೆ. ಆ ಬ್ರೈನಿಗೆ ಆಕ್ಸಿಜನ್ ಹುಟ್ಟುವ ಸಮಯದಲ್ಲಿ ಮಗು ತಕ್ಷಣದಲ್ಲಿ ಅಳ್ಳಿಲ್ಲ ಅಂತ ಹೇಳಿದ್ರೆ, ಅಥವಾ 1-2 ನಿಮಿಷ ಬಿಟ್ಟು ಹತ್ತಿದೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ದಟ್ ಈಸ್ ವೆರಿ ಕ್ರೂಷಿಯಲ್.
ಹುಟ್ಟಿದ ತಕ್ಷಣ ಮಗು ಅಳುವಂಥದ್ದು. ಅದು ಸಹಜ ಕ್ರಿಯೆ. ಅದು ಆಗಬೇಕು. ಆಗಲಿಲ್ಲ ಅಂತ ಹೇಳಿದ್ರೆ ಅಳುದ್ರ ಮುಖಾಂತರ ಅದು ಆಕ್ಸಿಜನನ್ನು ಒಳಗಡೆ ತಗೊಳ್ತದೆ. ಸರಿ. ಸೊ ಆಕ್ಸಿಜನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಬ್ರೈನ್ಗೆ ಆಕ್ಸಿಜನ್ ಹೋಗೋದಿಲ್ಲ, ಅವಾಗ ಆ ಸೆರೆಬ್ರಲ್ ಪ್ಯಾಲ್ಸಿ ಆಗ್ತದೆ, ಬ್ರೈನ್ ಆಕ್ಟಿವಿಟಿ ನಿಂತು ಹೋಗ್ತದೆ. ನಮ್ಮ ಅಣ್ಣನ ಮಗ ಸರ್ 12 ವರ್ಷದ ಮಗು ಅದು. ಅವನಿಗೆ ಈಗ 3 ವರ್ಷ ಆಯ್ತು ಸರ್. ಮೊದ್ಲು ಬಲಗೈ ಸ್ವಾಧೀನ ತಪ್ಪಿದೆ ಸರ್. ಆಮೇಲೆ ಈಗ 3 ವರ್ಷದಲ್ಲಿ ಇದ್ದನು ಪೂರ್ತಿ ಸ್ವಾಧೀನ, ಇಡೀ ದೇಹನೇ ಸ್ವಾಧೀನ ತಪ್ಪಿದೆ ಸರ್. ಮತ್ತೆ ಇದಕ್ಕೆ ಚಿಕಿತ್ಸೆ ಏನಂತ ತಿಳ್ಕೊಬೇಕಂತ. ನೋಡಿ, ಇದು ಒಂದು ಸೆರೆಬ್ರಲ್ ಪ್ಯಾಲ್ಸಿ ಅನ್ನೋದು ಒಂದು ಕಾರಣ. ಈ ರೀತಿ ಬೇರೆ ಬೇರೆ ಕಾರಣಗಳಿದಾವೆ. ಸಣ್ಣ ಮಕ್ಕಳಲ್ಲಿ ಸ್ವಾಧೀನ ತಪ್ಪೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದನ್ನು ಡೀಟೇಲ್ ಆಗಿ ನಾವು ನೋಡಬೇಕಾಗ್ತದೆ. ಖಂಡಿತವಾಗಿ ಅಂಥ ಮಕ್ಕಳಿಗೆ ನಾವು ಸಹಾಯ ಮಾಡ್ಬೋದು. ಸೊ ಅವ್ರಿಗೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. 3 ರಿಂದ 6 ತಿಂಗಳವರೆಗೆ ಅವ್ರಿಗೆ ಕಂಟಿನ್ಯೂಸ್ ನಮ್ಮ ಟಚ್ನಲ್ಲಿ ಇರಬೇಕಾಗ್ತದೆ. ಅವರಿಗೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ, ಮಸಾಜಸ್ ಮಾಡ್ತಾ, ಆಹಾರದಲ್ಲಿ ಬದಲಾವಣೆಯನ್ನು ತಂದು ಮತ್ತು ಕೆಲವೊಂದು ಔಷಧಿಗಳನ್ನೆಲ್ಲ ಮಾಡಿದರೆ ಖಂಡಿತವಾಗಿ ಅವರಲ್ಲಿ ಇಂಪ್ರೂವ್ಮೆಂಟ್ ನೋಡ್ಬೋದು ನಾವು. ಸೊ ಒಮ್ಮೆ ನಮ್ಮ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಬನ್ನಿ, ನೋಡಿಬಿಟ್ಟು ನಂತರ ಹೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾನು ಶಶಿಕಲಾ ಅಂತ ಮೇಡಮ್, ನೆಲಮಂಗಲದಿಂದ. ಶಶಿಕಲಾ, ನಾವು ಪಾರ್ಶ್ವವಾಯು ಬಗ್ಗೆ ಮಾತನಾಡ್ತಾ ಇದ್ವಿ, ಪ್ರಶ್ನೆ ಕೇಳಬಹುದು. ಮೇಡಮ್, ನನಗೆ 1 ಇಯರ್ ಬ್ಯಾಕ್ ಲಾಸ್ಟ್ ಡಿಸೆಂಬರು ರೈಟ್ ಸೈಡ್ ಫೇಸ್ ಮಾತ್ರ ಪ್ಯಾರಲೈಸ್ ಆಗಿತ್ತು. ಓಕೆ. ಅದು ಈಗ ಟ್ರೀಟ್ಮೆಂಟ್ ತಗೊಂಡಿದೆ. 4 ಮಂತ್ಸ್ ಇಂದ ನಿಲ್ಲಿಸ್ಬಿಟ್ಟಿದ್ದಾರೆ ನ್ಯೂರೋ ಸೆಂಟರ್ ಅವರು. ಓಕೆ. ಈಗ ಸ್ವಲ್ಪ ಇನ್ನ ಮೂವ್ಮೆಂಟ್ ಬರ್ತಾ ಇಲ್ಲ ನಂಗೆ ರೈಟ್ ಸೈಡ್ ಮುಖದಲ್ಲಿ. ಎಷ್ಟು ವಯಸ್ಸು ಶಶಿಕಲಾ? ನಂಗೆ 45 ಮೇಡಮ್. 45. ಥೈರಾಯ್ಡ್ ಬೇರೆ ಇದೆ ನನಗೆ 7 ಇಯರ್ಸ್ ಇಂದ. ಸರಿ ಸರಿ. ಓಕೆ ಶಶಿಕಲಾ, ನಿಮ್ಮ ಸಮಸ್ಯೆಗೆ ನಮ್ಮ ಡಾಕ್ಟರ್ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನೋಡಿ, ಇದು ಫೇಶಿಯಲ್ ಪ್ಯಾಲ್ಸಿ ಅಂತೇಳಿ ಆಗಷ್ಟೇ ನಾವು ಮಾತಾಡಿದ್ವಿ. ಸೊ ಈ ಫೇಶಿಯಲ್ ನರ್ವ್ ಪ್ಯಾರಾಲಿಸಿಸ್ ಆಗಿರುವಂಥದ್ದು. ಇದಕ್ಕೆ ಮೇಯ್ನ್ ಆಗಿ ಇವರು ಆಹಾರದ ಕ್ರಮವನ್ನು ಸರಿ ಮಾಡ್ಕೊಳ್ಬೇಕು. ಜೊತೆಗೆ ಫೇಸ್ ಎಕ್ಸರ್ಸೈಸಸ್ ಇದ್ದಾವೆ ಕೆಲವೊಂದು. ಆ ಎಕ್ಸರ್ಸೈಸಸನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬರಬೇಕು. ಮತ್ತು ಫೇಸ್ ಮಸಾಜ್ ಮಾಡುವಂಥದ್ದು, ಫೇಶಿಯಲ್ ಸ್ಟೀಮ್ ತಗೊಳ್ಳುವಂಥದ್ದು, ಮತ್ತು ಫೇಸ್ ಪ್ಯಾಕ್ ಹಾಕುವಂಥದ್ದು, ಈ ಮಣ್ಣಿನ ಲೇಪನವನ್ನು ಮಾಡುವಂಥದ್ದು. ಒಂದು 20 ನಿಮಿಷ ಮಣ್ಣಿನ ಲೇಪನವನ್ನು ಮಾಡಿ ಮತ್ತೆ ಅದನ್ನು ತೊಳೆಯುವಂಥದ್ದು. ಇದನ್ನು ನಿಯಮಿತವಾಗಿ ಮಾಡ್ತಾ ಬಂದರೆ, ಆ ಫೇಸ್ ಮಸಾಜ್ ಮಾಡುವಂಥದ್ದನ್ನು ಕೆಲವೊಂದು ಟೆಕ್ನಿಕ್ ಇದೆ, ಅದನ್ನು ತಿಳ್ಕೊಂಡು ಆ ಪರ್ಟಿಕ್ಯುಲರ್ ಮಸಲ್ಸನ್ನು ನಾವು ಸ್ಟ್ರೆಂಥನ್ ಮಾಡಬೇಕಾಗ್ತದೆ. ಆಗ ಇವರಿಗೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಬರ್ತದೆ. ಆ್ಯಕ್ಟಿವಿಟಿ 90% ಮೇಲೆ ಅದು ಫೇಸ್ ಪ್ಯಾರಾಲಿಸಿಸ್ ಆಗಿದೆ ಅಂತ ಗೊತ್ತಾಗೋದಿಲ್ಲ, ಅಷ್ಟರವರೆಗೆ ನಾವು ಮಾಡ್ಬೋದು ಇದನ್ನು. ಸರಿ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾವು ಬಿಜಾಪುರದಿಂದ ಮಾತಾಡೋದ್ರಿ. ಸರಿ, ಡಾಕ್ಟರ್ ಇದ್ದಾರೆ, ನೀವು ಅವ್ರು ಕೂಡ ಮಾತನಾಡಬಹುದು. ಹೌದು, ಹೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ಹೇಳಿಮ್ಮ. ಯಜಮಾನ್ರಿಗೆ 6 ವರ್ಷ ಆಯ್ತು ಈಗ ಪ್ಯಾರಲೈಸ್ ಆಗಿ. ಅದು ಸ್ವಲ್ಪ ಲಿವರ್ ಸಮಸ್ಯೆ ಅದ ಅಂತ ಹೇಳ್ಯಾರ. 23% ಲಿವರ್ ಇದು ಆಗ್ಯದ ಅಂತ ಹೇಳ್ಯಾರ್ರಿ. ಅದಕ್ಕೆ ಏನ್ ಮಾಡ್ಬೇಕ್ರಿ? ನೋಡಿ, ಲಿವರ್ ಫಂಕ್ಷನನ್ನು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಈ ನಾನ್ ವೆಜಿಟೇರಿಯನ್ ತಿನ್ನುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ತಗೊಳ್ತಾ ಇದ್ದಾರೆ. ಓಕೆ, ಆಯಿತು. ಸೊ ಜೊತೆಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಏನಾದರೂ ಇದ್ದರೆ ಅದನ್ನು ನಿಲ್ಲಿಸ್ಬೇಕಾಗ್ತದೆ. ಸೊ ಜೊತೆಗೆ ಈ ಆಹಾರದ ಕ್ರಮವನ್ನು ಸಂಪೂರ್ಣವಾಗಿ ಇಂಪ್ರೂವ್ ಮಾಡ್ಕೊಳ್ಬೇಕು. ಹೆಚ್ಚು ಹಣ್ಣು ತರಕಾರಿಗಳನ್ನು ತಗೊಳ್ಬೇಕು. ವೆಜಿಟೇಬಲ್ ಜ್ಯೂಸಸ್ ಇದೆ, ಡಾರ್ಕ್ ಗ್ರೀನ್ ಲೀಫಿ ಜ್ಯೂಸಸ್ ಅಂತ ಏನು ಹೇಳ್ತೇವೆ, ಹಸಿರು ತರಕಾರಿಗಳಿಂದ ಜ್ಯೂಸಸ್ ಮಾಡಿ ಕುಡಿಯುವಂಥದ್ದು. ಮತ್ತು ಮೊಳಕೆ ಕಟ್ಟಿದ ಕಾಳನ್ನು ತಗೊಳ್ಳುವಂಥದ್ದು, ನೀರನ್ನು ಚೆನ್ನಾಗಿ ಕುಡಿಯುವಂಥದ್ದು, ತಿಳಿ ಮಜ್ಜಿಗೆಯನ್ನು ತಗೊಳ್ಬೋದು. ಈ ಕಾಲದಲ್ಲಿ ನಿಮಗೆ ಸ್ವಲ್ಪ ಥಂಡಿ ಬಿಟ್ಟು ಬೇರೆ ಕಾಲದಲ್ಲೆಲ್ಲ ತಿಳಿ ಮಜ್ಜಿಗೆಯನ್ನು ತಗೊಳ್ಳುವಂಥದ್ದು. ಜೊತೆಗೆ 1 ಸ್ಪೂನ್ ದಿನಕ್ಕೆ ಅರಿಶಿಣವನ್ನು ತಗೊಳ್ಳುವಂಥದ್ದು, ಯಾವುದಾದ್ರೂ ರೂಪದಲ್ಲಿ. ಅರಿಶಿಣ ಇದನ್ನು ತಗೊಳ್ತಾ ಬಂದರೆ ಅವರ ಲಿವರ್ ಫಂಕ್ಷನ್ ಇಂಪ್ರೂವ್ ಆಗ್ತದೆ. ಆ ಲಿವರ್ ಫಂಕ್ಷನ್ ಇಂಪ್ರೂವ್ ಆಗ್ತಾ ಇದ್ದ ಹಾಗೆಯೇ ಅವರ ಬೇರೆ ಫಿಸಿಯಲಾಜಿಕಲ್ ಏನು ಚೇಂಜಸ್ ಇದೆ ಅದನ್ನು ಸಹ ಇಂಪ್ರೂವ್ ಆಗ್ತಾ ಬರ್ತದೆ. ಸೊ ಅದನ್ನು ಮಾಡ್ತಾ ಬನ್ನಿ, ಖಂಡಿತ ಅವರಿಗೆ ಸಹಾಯ ಆಗ್ತದೆ. ಡಾಕ್ಟರ್, ಕಮ್ಮಿ ಆಗ್ತದಲ್ರಿ ಅದು? ಖಂಡಿತ ಇಂಪ್ರೂವ್ ಮಾಡ್ಬೋದಮ್ಮ. ನಿಮ್ಮಲ್ಲಿ ಏನು ಮತ್ತೆ ಔಷಧ ಸಿಗುತ್ತೆ ಅಂತ? ನೋಡಿ, ಔಷಧಿಗಳನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅದು ಪರ್ಸನಲ್ ಆಗಿ ಕಂಡ್ರೆ ಮಾತ್ರ ನಮ್ಮಲ್ಲಿ ಇರುವಂಥ ತಜ್ಞರಿಂದ ಅದನ್ನು ಔಷಧಿಗಳನ್ನು ಕೊಡಿಸ್ಬೋದು. ಕರೆ ಮಾಡಿಕೆ ಧನ್ಯವಾದಗಳು ಡಾಕ್ಟರ್. ಅಂದರೆ ಈ ಸೆರೆಬ್ರಲ್ ಪಾಲಿಸಿ ಅಂತಂದರೆ ಹುಟ್ಟಿದಂತಹ ಮಗು ತಕ್ಷಣ ಅಳಬೇಕು. ಅಕಸ್ಮಾತ್ ಅಳಲಿಲ್ಲ ಅಂತ ಅಂದರೆ 2 ಮಿನಿಟ್ಸ್ ಅದು ಆಕ್ಸಿಜನ್ ಅದಕ್ಕೆ ಸಿಗೋದಿಲ್ಲ ಮೆದುಳಿಗೆ. ಅಂದರೆ ಸಮ್ಟೈಮ್ಸ್ ಸಿಸೇರಿಯನ್ ಅಥವಾ ನಾರ್ಮಲ್ ಡೆಲಿವರಿಗಳಲ್ಲಿ ಏನು ಮಾಡ್ತಾರೆ, ಹಳ್ಳಿ ಕಡೆ ಈ ಫೋರ್ಸೆಪ್ಸ್ನ ಯೂಸ್ ಮಾಡಿ ಆ ಮಗುವಿನ ತಲೆನ ಹೀಗೆ ಬೈ ಫೋರ್ಸ್ ತಗೊಳ್ತಾರೆ. ಅವಾಗೇನಾದ್ರೂ ಮೆದುಳಿಗೆ ಡ್ಯಾಮೇಜ್ ಆದರೆ ಮುಂದೆ ಈ ಮಗುಗೆ ಪಾರ್ಶ್ವವಾಯು ಬರ್ಬೋದಾ? ಚಾನ್ಸಸ್ ಇದೆ. ಸಾಕಷ್ಟು ಮಕ್ಕಳನ್ನು ನಾನು ನೋಡಿದ್ದೇನೆ ಈ ರೀತಿ. ಆ ಮಗು ತುಂಬ ಫ್ರೆಜೈಲ್ ಆಗಿರ್ತದೆ. ಸೊ ಆ ಒಂದು ಸಮಯದಲ್ಲಿ ನಾವು ಫೋರ್ಸೆಪ್ಸ್ ಹಾಕಿ ಸ್ವಲ್ಪ ಪ್ರೆಷರ್ ಕೊಟ್ಟು ಎಳೆದಾಗ ಅದು ಸೈಡ್ಸ್ ಆಫ್ ದ ಹೆಡ್ ಇಟ್ ಕುಡ್ ಕಂಪ್ರೆಸ್. ಆ ಒಂದು ಕಾರಣದಿಂದನೂ ಆಗುವಂಥದ್ದು ಸಾಕಷ್ಟು ಸಮಯದಲ್ಲಿ ನೋಡಿದ್ದೇವೆ. ಹಜಾರಕ್ಕೂ ದಿನ ನಡೆಯುವಂತಹ ಹೆರಿಗೆ ಸಮಯದಲ್ಲೂ ಕೂಡ ಇಂಥ ಒಂದು ಸಮಸ್ಯೆ ಉಂಟಾಗಬಹುದು. ಮತ್ತೆ ಒಂದು ಅರ್ಧ ಅಡಿಯಿಂದ ಮಗು ಏನಾದರೂ ಕೆಳಗಡೆ ಬಿದ್ದು ಹೋಗಿದೆ ಅಂದ್ರೂ
ಆ ಒಂದು ಸಮಯದಲ್ಲಿ ತುಂಬಾ ಫ್ರಾಗೈಲ್ ಆ ಟೈಮಲ್ಲಿ. ತುಂಬ ಫ್ರೆಜೈಲ್ ಇರ್ತದೆ. ಸೊ ಆ ಸಮಯದಲ್ಲೂ ಆಗ್ತದೆ. ಒಬ್ರು ಕಾಲರ್ಸ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತನಾಡ್ತಾ ಇರೋದು? ನಾನು ಅನಿತಾ ಅಂತ. ಅನಿತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬ್ಯಾಂಗ್ಳೂರ್ ಯಶವಂತಪುರಿಂದ ಮಾತಾಡ್ತಾ ಇದ್ದೇನೆ. ಸರಿ ಅನಿತಾ, ನಾವು ಲಕ್ವದ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ, ಪ್ರಶ್ನೆ ಕೇಳಬಹುದು. ಆಕ್ಚುಲಿ ಲಕ್ವ ಅಂದ್ರೆ ನಮ್ ಡ್ಯಾಡಿಗೆ ಆಕ್ಚುಲಿ ಸ್ವಲ್ಪ ಪಾರ್ಕಿನ್ಸನ್ಸ್ ತರ ಆಗಿದೆ. ಓಕೆ. ತುಂಬಾ ಹ್ಯಾಂಡ್ ಶಿವರ್ ಆಗತ್ತೆ. ಸೊ ಈಸ್ ಅನೇಬಲ್ ಟು ರೈಟ್. ನೋಡಿ, ಈ ಪಾರ್ಕಿನ್ಸನ್ ಅನ್ನೋವಂಥದ್ದು ಈ ಇದರಲ್ಲಿ ನಮ್ಮ ಶಾರೀರಿಕವಾಗಿ ಅವ್ರಿಗೆ ಒಂದು ಕೆಲವೊಂದು ಸಿಂಪ್ಟಮ್ಸ್ ಈ ಪ್ಯಾರಾಲಿಸಿಸ್ ಟೈಪನ್ನೇ ರಿಸೆಂಬಲ್ ಆಗುತ್ತೆ. ಅದಕ್ಕೆ ಕಾರಣನೇ ಬೇರೆ. ಪಾರ್ಕಿನ್ಸನಲ್ಲಿ ನಮ್ಮ ತಲೆ ಒಳಗಡೆ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಮೆದುಳಲ್ಲಿ ಏನಾದರೂ ಮೆಸೇಜ್ ಅಥವಾ ನಮ್ಮ ಶರೀರದಿಂದ ಒಂದು ಮೆಸೇಜ್ ಮೆದುಳಿಗೆ ಹೋಗಬೇಕು ಅಂತಂದರೆ ಅದು ನ್ಯೂರೋ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ, ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಆ ಇಂಪಲ್ಸಸ್ ನಮ್ಮ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಟ್ರಾನ್ಸ್ಮಿಟ್ ಮಾಡುವಂಥದ್ದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೇವೆ. ಅವರಲ್ಲಿ ಈ ಪಾರ್ಕಿನ್ಸನ್ನಲ್ಲಿ ಡೋಪಮಿನ್ ಅನ್ನುವಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದ್ರ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗಿದೆ. ಹಾಗಾಗಿ ಅದರಲ್ಲಿ ಹಲವಾರು ಚೇಂಜಸ್ ಆಗ್ತದೆ. ಆ ಪ್ರೊಡಕ್ಷನ್ ಕಡಿಮೆ ಆದಾಗ ಅದು ಒಂದು ಬಿಗಿನಿಂಗ್ ಸ್ಟೇಜ್ನಲ್ಲಿ ಕೈ ನಡ್ಕ ಬರುವಂಥದ್ದು, ಸಿಗ್ನೇಚರ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು, ಮತ್ತು ಒಂದು ಭಾಗ ಇಡೀ ಶೇಕ್ ಆಗುವಂಥದ್ದು, ಅದೆಲ್ಲನೂ ಆಗ್ತದೆ. ಅದಕ್ಕೆ ತುಂಬ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಒಂದು ದಿನ, ಒಂದು ವಾರ ಅಥವಾ 10 ದಿನದಲ್ಲಿ ವಾಸಿಯಾಗುವಂಥ ಇದು ಸಮಸ್ಯೆ ಅಲ್ಲ. ಕನಿಷ್ಠ ಅಂದರೆ 3 ರಿಂದ 6 ತಿಂಗಳು ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ದೇವೆ ಅಂತಂದರೆ ಆ ಇರುವಂಥ ಪ್ರೋಗ್ರೆಷನ್, ಮತ್ತು ಇದು ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅಂದರೆ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಅದನ್ನು ನಿಲ್ಲಿಸಲಿಕ್ಕೇ ನಮಗೆ ಕನಿಷ್ಠ ಪಕ್ಷ ಒಂದು 3 ತಿಂಗಳು ಬೇಕಾಗ್ತದೆ ಕಾಯಿಲೆನ ಆ ಜಾಗದಲ್ಲಿ ನಿಲ್ಲಿಸಲಿಕ್ಕೆ. ಅವರು ತಜ್ಞ ವೈದ್ಯರನ್ನು, ಆಯುಷ್ ತಜ್ಞ ವೈದ್ಯರನ್ನು ಕಂಡು ಅವರ ಸಲಹೆಯನ್ನು ಪಡ್ಕೊಳ್ಬೇಕು. ಕರೆ ಮಾಡಿಕೆ ಧನ್ಯವಾದಗಳು ಅನಿತಾ. ಡಾಕ್ಟರ್, ಆದರೆ ಸೆರೆಬ್ರಲ್ ಪಾಲಿಸಿಗೂ ಈ ಪಾರ್ಶ್ವವಾಯುಗೂ ಸಾಮ್ಯತೆ ಇದೆಯಾಗಾದ್ರೆ? ನೋಡಿ, ಸೆರೆಬ್ರಲ್ ಪ್ಯಾಲ್ಸಿನಲ್ಲೂ ಎಗೈನ್ ಬ್ರೈನ್ನಲ್ಲಿ ಕ್ಲಾಟ್ ಬರುವಂಥದ್ದು, ಅದು ಆಗುವಂಥದ್ದು ಸಣ್ಣ ಮಕ್ಕಳಲ್ಲಿ, ಹುಟ್ಟಿದ ಅಂಥ ಮಕ್ಕಳಲ್ಲಿ. ಸೊ ಆದರೆ ಈ ಪಾರ್ಶ್ವವಾಯು ಆಗುವಂಥದ್ದು ಸ್ವಲ್ಪ ವಯಸ್ಸಿನ ನಂತರ ಶುರುವಾಗ್ಬೋದು. ಅದು ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನಾವು ನೋಡ್ಬೋದು. ಇದು ಒಂದು ಸರ್ಕ್ಯುಲೇಷನ್ ಕಡಿಮೆ ಆಗುವಂಥದ್ದು ಅಥವಾ ರಕ್ತನಾಳ ಒಡೆದು ಹೋಗುವಂಥದ್ದು. ಅದೇ ರೀತಿ ಬೇರೆ ಬೇರೆ ಕಾರಣಗಳೇನಿದೆ. ಈ ವೈರಸ್ಸಿಂದ ಆಗ್ತದೆ, ಪೋಲಿಯೋನಲ್ಲಿನೂ ಸಹ ಆ ರೀತಿಯ ಕಾರಣ ಆಗ್ತದೆ. ಮತ್ತು ಬೇರೆ ಇನ್ನೊಂದಷ್ಟು ವೈರಲ್ ಎನ್ಸೆಫಲೈಟಿಸ್ ಅಂತ ಹೇಳ್ತೀವಿ, ಅವುಗಳಲ್ಲೂ ಈ ರೀತಿಯ ಕಾರಣ ಆಗ್ಬೋದು. ಅಥವಾ ಬ್ರೈನ್ ಟ್ಯೂಮರ್ಸ್ನಲ್ಲಿ ಆಗ್ಬೋದು, ಅದನ್ನು ಸಹ ಆಗ್ತದೆ. ಮತ್ತು ಇನ್ನೊಂದಿದೆ, ಗಿಲಿಯನ್ ಬೇರ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ರೇರ್ ಕಂಡೀಷನ್. ಅದರಲ್ಲಿ 4 ಅಂಗಗಳು, ನಮ್ಮದು ಕೈ 2 ಕಾಲು, ಹಿಂದಿನ ದಿನ ರಾತ್ರಿ ಚೆನ್ನಾಗಿರ್ತಾರೆ, ಮಾರನೇ ದಿನ ಬೆಳಗ್ಗೆ ಎದ್ದಾಗ ಇಡೀ ಶರೀರ ಸ್ವಾಧೀನ ತಪ್ಪಿ ಹೋಗಿರ್ತದೆ. ಮಾತು ಸರಿ ಇರ್ಬೋದು, ಅವ್ರಿಗೆ ಸ್ವಲ್ಪ ಕಾನ್ಷಿಯಸ್ನೆಸ್ ಸರಿ ಇರ್ತದೆ, ಆದರೆ ಇಡೀ ಶರೀರ ಸ್ವಾಧೀನ, ಕೈಕಾಲಾಡೋದಿಲ್ಲ. ಅದು ಒಂದು ವೈರಲ್ ರೀಸನ್ನಿಂದ ಮತ್ತು ಬೇರೆ ಬೇರೆ ರೀಸನ್ಸಿಂದ ಬರ್ತದೆ. ಅದು ಇಂಪ್ರೂವ್ ಆಗುವಾಗ ಗ್ರ್ಯಾಜುವಲ್ ಕೋರ್ಸಲ್ಲಿ ಇಂಪ್ರೂವ್ ಆಗ್ತದೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಮೇಡಮ್, ಶೀಲಾ ಅಂತ ಮಾತಾಡೋದು. ಶೀಲಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಮೇಡಮ್. ಓಕೆ ಡಾಕ್ಟರ್ ಇದ್ದಾರೆ, ಮಾತನಾಡಿ ಶೀಲಾ. ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನನಗೆ 2 ಇಯರ್ಸಿಂದ ಲೆಫ್ಟ್ ಸೈಡ್ ಪೋರ್ಷನ್ ಅಂತಾನು ತುಂಬಾ ಪೇನ್ ಬರುತ್ತೆ. ಆಮೇಲೆ ಒಂಥರ ಸ್ಟಿಫ್ನೆಸ್ ಇರುತ್ತೆ ಸರ್. ತಲೆ ಎಲ್ಲ ಒಳ್ಳೆ ಏನೋ ಮೆದುಳಲ್ಲೇ ಒಂಥರ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಸುಮಾರು ಕಡೆ ತೋರಿಸಿದ್ದೀನಿ. ಇದು ನ್ಯೂರೋ ಇದ್ರದ್ದು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ. ಏನ್ ಅದೇನಾದ್ರೂ ಇದಕ್ಕೆ ತಿರ್ಕೊಂಡ್ಬಿಡುತ್ತಾ ಪಾರ್ಶ್ವವಾಯು? ನೋಡಿ, ಅದು ಈ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರುವಂಥದ್ದು ನೋವು ಅಥವಾ ಸ್ಟಿಫ್ನೆಸ್ ಏನಿದೆ, ಅದಕ್ಕೆ 2-3 ಕಾರಣ ಇರ್ಬೋದು. ಬ್ರೈನ್ನಿಂದನೇ ಬರ್ತಾ ಇರ್ಬೋದು, ಅಥವಾ ಇದು ನಮ್ಮ ಬೆನ್ನು ಮೂಳೆ ಸಮಸ್ಯೆ ಸಹ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನೀವು ಒಂದು ಪ್ರಾಪರ್ ಎಕ್ಸ್ರೇ MRI ಮಾಡಿ ಒಂದು ತಜ್ಞ ವೈದ್ಯರಿಂದ ಸಲಹೆಯನ್ನು ಪಡ್ಕೊಂಡ್ರೆ ನೀವು ಮುಂದೆ ಬರುವಂಥ ಇಡೀ ಕಾಯಿಲೆಯನ್ನು ನೀವು ತಡೀಬೋದು. ಸಪೋಸ್ ಅದು ನಿಮ್ಮ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ನಾನು ಹೇಳಿದಂಥ ಆಹಾರ ಕ್ರಮವನ್ನೆಲ್ಲನೂ ಇಂಪ್ರೂವ್ ಮಾಡ್ತಾ ಬನ್ನಿ, ಎಕ್ಸರ್ಸೈಸ್ ಮಾಡ್ತಾ ಬನ್ನಿ. ಸಪೋಸ್ ಇದು ಈ ಬೆನ್ನು ಮೂಳೆ ಸಮಸ್ಯೆ ಇದೆ, ಸರ್ವೈಕಲ್ ಸ್ಪಾಂಡ್ಲೋಸಿಸಿಂದನೂ ಒಂದೊಂದು ಸತಿ ಅದು ಸ್ಟಿಫ್ನೆಸ್ ಬರ್ಬೋದು. ಆ ರೀತಿಯ ಸಮಯದಲ್ಲಿ ನಾವು ಅದಕ್ಕೆ ಬೇಕಾದಂಥ ಎಕ್ಸರ್ಸೈಸನ್ನು, ಮಸಾಜಸ್ಸನ್ನು ಅದನ್ನೆಲ್ಲನೂ ಮಾಡಬೇಕಾಗ್ತದೆ. ಅದರಲ್ಲಿ ಅವರ ಇಂಪ್ರೂವ್ಮೆಂಟ್ ಕಾಣ್ತದೆ. ಕರೆ ಮಾಡಿಗೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ ಮಾ, ನಂದಿ ಮಾತನಾಡಿ, ಟಿವಿ ಮ್ಯೂಟ್ ಮಾಡ್ಕೊಂಡು ಮಾತನಾಡಿ. ನಮ್ಮ ಮನೆಯಲ್ಲಿ 2015ರಲ್ಲಿ ಅವ್ರಿಗೆ ಪಾರ್ಶ್ವವಾಯು ಆಯ್ತು. ಯಾರಿಗೆ? ನಮ್ಮ ಮನೆಯವ್ರಿಗೆ. ಸರಿ. ಇವಾಗ ಅವ್ರು ಬಂದು ಒಂದು 80% ಕ್ಯೂರ್ ಆಗಿದ್ದಾರ. ಓಕೆ ಮಾ.
ಇನ್ನು ಮುಂದಕ್ಕೆ ಹೆಂಗೆ ಮಾಮೂಲಿ ನಾರ್ಮಲ್ ಮನುಷ್ಯನ ತರ ಕ್ಯೂರ್ ಆಗ್ಬೇಕಂದ್ರೆ ನೋಡಿ ಸ್ವಲ್ಪ ಕಷ್ಟ ಆಗಿದೆ. ಓಕೆ. ಸರಿಮಾ. ಸೊ ಆಹಾರದ ಕ್ರಮವನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಅವ್ರಿಗೆ ಒಳ್ಳೆ ಒಳ್ಳೆ ಆಹಾರಗಳನ್ನು, ತಾಜಾ ಆಹಾರವನ್ನು ಕೊಡಿ. ಈ ಆರ್ಗ್ಯಾನಿಕ್ ಫುಡ್ಸ್ ಅಂತ ಏನು ಹೇಳ್ತವೆ, ಯಾವುದೇ ಕೆಮಿಕಲ್ ಉಪಯೋಗಿಸದೆ ಬೆಳೆದಿರುವಂಥ ಆಹಾರಗಳನ್ನು, ಹೋಲ್ ಗ್ರೈನ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್, ಹಸಿರು ತರಕಾರಿಗಳು, ಹಸಿರು ಜ್ಯೂಸಸ್, ಮತ್ತು ಬೇರೆ ಬೇರೆ ರೀತಿಯ ಹಣ್ಣಿನ ರಸಗಳು, ಸೊ ಮೊಳಕೆ ಕಟ್ಟಿದ ಕಾಳು, ಮತ್ತು ಇದು ಏನು ಸ್ವಲ್ಪ ಮಟ್ಟಿನ ಒಣ ಹಣ್ಣುಗಳು, ಇವುಗಳನ್ನೆಲ್ಲನೂ ಅವರಿಗೆ ಕೊಡುವಂಥದ್ದು. ಮತ್ತು ಸ್ವಲ್ಪ ಮಸಾಜಸ್ ಮಾಡುವಂಥದ್ದು, ರೆಗ್ಯುಲರ್ ಆಗಿ ಆಯಿಲ್ ಮಸಾಜ್ ಮಾಡುವಂಥದ್ದು, ಮತ್ತು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸುವಂಥದ್ದು. ಅದರಿಂದ ತುಂಬ ವಾರಕ್ಕೊಂದ್ಸಲ ಮಾಡ್ತಾ ಇದೀವಿ ಸರ್. ಅದನ್ನು ಸ್ವಲ್ಪ ವಾರದಲ್ಲಿ 2 ದಿನ ಅಥವಾ 3 ದಿನ ಮಾಡ್ಬೋದು. ನೋಡಿ ಪ್ರಯತ್ನ ಹಾಕಿ, ಖಂಡಿತವಾಗಿ ಅದರಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ. ಏನು 80% ಇಂಪ್ರೂವ್ಮೆಂಟ್ ಆಗಿದೆ, ಅದು 90-95% ಅಷ್ಟು ಇಂಪ್ರೂವ್ ಆಗ್ತದೆ. 80% ಇಂಪ್ರೂವ್ ಆಗಿದ್ದಾರೆ, ಇನ್ನು 20% ಮಾಡ್ಬೋದು. ಆದರೆ ಪ್ರಯತ್ನ ಹಾಕಬೇಕು. ಈ ಕಾಯಿಲೆ ಒಮ್ಮೆ ಒಂದು ಕ್ಷಣದಲ್ಲಿ ಬರುವಂಥದ್ದು, ಅದು ಜೀವನ ಪರ್ಯಂತ ಸಮಸ್ಯೆ ಇರ್ತದೆ. ಅದನ್ನು ನೀವು ಗ್ರ್ಯಾಜುವಲ್ ಕೋರ್ಸಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೋದು. ಅದನ್ನು ಪ್ರಯತ್ನ ಹಾಕ್ತಾ ಬನ್ನಿ. ಈ ಆಹಾರದ ಕ್ರಮವನ್ನು ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಬರ್ತದೆ. ಕರೆ ಮಾಡಿಕೆ ಧನ್ಯವಾದಗಳು. ಡಾಕ್ಟರ್, ನೀವು ಆಯಿಲ್ ಮಸಾಜ್ ಅಂದ ತಕ್ಷಣಕ್ಕೆ ಒಂದು ನೆನಪಾಗ್ತದೆ, ಕೆಲವೇ ತಿಂಗಳ ಹಿಂದೆ ಈ ನಮ್ಮ ಬ್ಯಾಂಗ್ಳೂರಲ್ಲಿ ನಡೆದಂಥ ಒಂದು ಇನ್ಸಿಡೆಂಟು. ಹೀಗೆ ಪಾರ್ಲರ್ಗೆ, ಸಲೂನ್ಗಳಿಗೆ ಹೋಗಿ ಹೆಡ್ ಮಸಾಜ್ ಮಾಡಿಸ್ಕೊಳ್ಬೇಕಾದ್ರೆ ಗೊತ್ತಲ್ಲ ನಿಮಗೆ, ಅವರು ಹೆದ್ವಾತ್ ಅಥವಾ ಯಾವುದೋ ರೀತಿಯಲ್ಲಿ ಒಂದು ಅನುಚಿತ ಕ್ರಮದಲ್ಲಿ ಅವರು ಅದನ್ನು ಮಸಾಜ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗಿದೆ ಅಂದರೆ ಇಮ್ಮಿಡಿಯೇಟ್ ಮನೆಗೆ ಬಂದ ತಕ್ಷಣವೇ ಕುಸಿದು ಬಿದ್ದು ಈಗ ಆ ಒಂದು ವ್ಯಕ್ತಿ ಕೋಮದಲ್ಲಿದ್ದಾರೆ, ಅಂದರೆ ಮೆದುಳಿಗೆ ಅದು ಹಿಟ್ಟಾಗಿ. ಸೊ ಹಾಗಾಗಿ ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಬೇಕಾದ್ರೆ ಅವರು ಯಾವ ಒಂದು ಸರಿಯಾದ ವಿಧಾನದಲ್ಲಿ, ಕ್ರಮದಲ್ಲಿ ಅದನ್ನು ಮಾಡಿಸ್ಕೊಳ್ಬೇಕಂತ ಏನಾದರೂ ಇದೆಯಾ? ಖಂಡಿತ. ಯಾಕೆಂತ ಹೇಳಿದ್ರೆ, ನೀವು ಈಗಷ್ಟೇ ಹೇಳಿದ್ರೆ, ಅವರು ಹೆಡ್ ಮಸಾಜ್ ಮಾಡುವಾಗ, ಕತ್ತಿನ ಮಸಾಜ್ ಮಾಡುವಾಗ ಏನಾದರೂ ಜೋರಾಗಿ ಪ್ರೆಸ್ ಆಗಿ ಆ ಒಂದು ಇದರಿಂದ ಅವರು ಕೋಮಗೆ ಹೋಗಿ ಅಫೆಕ್ಟ್ ಆಗಿರ್ಬೋದು. ಅಥವಾ ಒಂದೊಂದ್ಸತಿ ಅದು ನೆಕ್ ಮೂವ್ಮೆಂಟ್ಸ್ ಅನ್ನ ಮಾಡ್ತಾರೆ, ಅವರು ನೆಕ್ ಅನ್ನು ರಿಲೀಸ್ ಮಾಡ್ಲಿಕ್ಕೆ. ಅದೇನಾದ್ರೂ ಓವರ್ ಕಂಪ್ರೆಷನ್ ಆಗಿದೆ, ಏನಾದರೂ ಆಗಿರುವಂಥ ಚಾನ್ಸಸ್ ಇರ್ತದೆ. ಈ ಸಮಯದಲ್ಲಿ ಅವರು ಕೇರ್ಫುಲ್ ಆಗಿ ಮಸಾಜಸ್ ಅನ್ನ ಮಾಡ್ಕೊಳ್ಳುವಂಥದ್ದು ಟೆಕ್ನಿಕಲ್ ಟ್ರೈನ್ ಪರ್ಸನ್ ಅವರಿಂದ ಮಾಡ್ಕೊಳ್ಬೇಕು, ವ್ಯಕ್ತಿಗಳಿಂದ ಅದನ್ನು ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಕತ್ತಿನ ನರಗಳಿಗೂ ಕೂಡ ಮೆದುಳಿನ ನರಗಳಿಗೆ ಸಂಬಂಧ ಇರೋದ್ರಿಂದ. ಹೌದು. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಯಾರು ಮಾತನಾಡ್ತಾ ಇರೋದು? ನಾವು ಸುಬ್ರಹ್ಮಣಿ ಅಂತ. ಸುಬ್ರಹ್ಮಣಿ, ನಾವು ಮಾತನಾಡ್ತಿದ್ವಿ ಲಕ್ವದ ಸಮಸ್ಯೆ ಬಗ್ಗೆ. ಪ್ರಶ್ನೆ ಇದ್ರೆ ಕೇಳಬಹುದು. ಆಯ್ತು ಮೇಡಮ್, ಹೇಳಿ. ಡಾಕ್ಟ್ರೆ, ನಮ್ಗೆ 15 ವರ್ಷದಿಂದ ಶುಗರ್ ಇದೆ. ನರ್ವ್ಸ್ ಎಲ್ಲ ಸೆಟ್ಕೊಂಡ್ಬಿಡುತ್ತೆ. ಬಟ್ ಡಾಕ್ಟರ್ ಹೇಳ್ತಾರೆ ಲಕ್ವ ಬರೋ ಚಾನ್ಸಸ್ ಇರುತ್ತೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಹೌದು. ಇದು ಯಾವ ರೀತಿ ಮಾಡ್ಬೇಕು? ಅದು ಬರ್ದಿರ ಚಿಕಿತ್ಸೆ ಯಾವ ತರ ತಗೋಬೇಕು ನಾವು? ನೋಡಿ, ಈ ಶುಗರ್ನಲ್ಲಿ ಸಹ ನಮಗೆ ಲಕ್ವ ಆಗುವಂಥ ಚಾನ್ಸಸ್ ಇದೆ, ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ. ಸೊ ಇದಕ್ಕೋಸ್ಕರ ನಿಮ್ಮ ಲಿವರ್ ಫಂಕ್ಷನನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಹಾರ್ಟ್ ಫಂಕ್ಷನನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ಮುಖ್ಯವಾಗಿ 2 ರೀತಿಗಳಲ್ಲಿ ನಾವು ಅದನ್ನು ಇಂಪ್ರೂವ್ ಮಾಡ್ಬೋದು. 3ನೇ ರೀತಿ ಇನ್ನೊಂದಿದೆ, ಅದು ಔಷಧಿ. ಆದರೆ ಮೊದಲು 2 ರೀತಿಗಳೇನಿದೆ, ಅದನ್ನು ನಿಮ್ಮ ಆಹಾರದ ಪದ್ಧತಿಯನ್ನು ಸಂಪೂರ್ಣವಾಗಿ ಸುಧಾರಿಸಿ. ಸೊ ಹೆಚ್ಚು ಹಣ್ಣು ತರಕಾರಿಗಳು, ಮೊಳಕೆ ಕಟ್ಟಿದ ಕಾಳು ಮತ್ತು ಒಣಹಣ್ಣುಗಳು, ಉಳಿದಂಥದ್ದು ಒಂದು 20% ಅಷ್ಟು ಗ್ರೈನ್ಸ್, ಹೋಲ್ ಗ್ರೈನ್ಸನ್ನು ತಗೊಳ್ಬೇಕು. ಸಂಪೂರ್ಣವಾಗಿ ತೌಡನ್ನೇ ಎಲ್ಲನೂ ತೆಗಿಬಾರ್ದು. ಆ ರೀತಿಯ ಸಂಪೂರ್ಣವಾದಂಥ ಗ್ರೈನ್ಸನ್ನು ನಾವು ತಗೊಳ್ಳುವಂಥದ್ದು. ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರೂ ಗ್ರೈನ್ಸ್ ಇರ್ಬೋದು. ಮತ್ತು ನೀರನ್ನು ಚೆನ್ನಾಗಿ ಕುಡಿಯುವಂಥದ್ದು, ಎಕ್ಸರ್ಸೈಸ್ ಮಾಡುವಂಥದ್ದು. ರೆಗ್ಯುಲರಾಗಿ ನಿಯಮಿತವಾಗಿ ನೀವು ಯೋಗಾಭ್ಯಾಸವನ್ನು ಮಾಡ್ತಾ ಬನ್ನಿ. ಯಾವುದಾದ್ರೂ ಒಳ್ಳೆ ಟೀಚರಿಂದ ಯೋಗವನ್ನು ಕಲ್ತ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಬನ್ನಿ. ನಿಮ್ಮ ಶುಗರು ಕಂಟ್ರೋಲ್ ಆಗ್ತದೆ. ಜೊತೆಗೆ ಈ ಒಂದು ಬೇರೆ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್, ಅದೂ ಸಹ ಇಂಪ್ರೂವ್ಮೆಂಟ್ ಬರ್ತದೆ. ಖಂಡಿತವಾಗಿ ಮುಂದೆ ಆಗುವಂಥ ಸಮಸ್ಯೆಯನ್ನು ನೀವು ಈಗಲೇ ತಡೆಗಟ್ಟಬಹುದು. ಅದರ ಕ್ರಮವನ್ನು ತಗೊಳ್ಳಿ. ಕರೆ ಮಾಡಿಕೆ ಧನ್ಯವಾದಗಳು. ವೀಕ್ಷಕರೇ, ಸಿಂಪಲ್ ಆಗಿ ನಿಮ್ಮ ಹೆಸರು ಹೇಳಿ ಒಂದು ಆಕರ್ಷಕ ಬಹುಮಾನನ ನಿಮ್ದು ಹಾಕ್ಸ್ಕೊಳ್ಬಹುದು. ಆಯುಷ್ ಅಂತಿರೋ ನಿಮ್ಮ ಹೆಸರು ಹಾಗೂ ಸ್ವವಿವರವನ್ನು ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದ್ರೆ ಒಂದು ಬಹುಮಾನದ ಜೊತೆಗೆ ಇದೇ ತಿಂಗಳು ನಡೆಯಲಿರುವಂತಹ ಆಯುಷ್ ಟಿವಿ ಉದ್ಘಾಟನಾ ಸಮಾರಂಭದಲ್ಲಿ ನೀವು ಕೂಡ ಅತಿಥಿಯಾಗುವಂಥ ಅವಕಾಶ ನಿಮಗಿದೆ. ಇಂಥ ಒಂದು ಅವಕಾಶನ ವಂಚಿತರಾಗಬಾರ್ದಲ್ವಾ? ಓಕೆ, ತಕ್ಷಣ ನಮ್ಮ ನಂಬರ್ಗೆ ವಾಟ್ಸಪ್ ಕಳಿಸಿ, ಹಾಗೆ ಬಹುಮಾನ ನಿಮ್ದು ಹಾಕ್ಸ್ಕೊಳ್ಳಿ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಬೇಗ ವಾಪಸ್ ಆಗ್ತೀವಿ. ಕಾಯ್ತಾ ಇರಿ.